ಸಿಹಿ ಸಿಹಿ ಎಲ್ಲಿದ್ಯಾ ನೀನು? ಸೀತಮ್ಮ ಹಾಗೆ ಮುಂದೆ ಬಾ. ಯಾಕೆ ಇಲ್ಲಿ ಯಾವ ಲೈಟು ಆನ್ ಆಗ್ತಿಲ್ಲ? ಸೀತಮ್ಮ ಇಲ್ಲಿ ಲೈಟ್ ಬರಲ್ಲ, ನಾವು ಕತ್ಲೆಯಲ್ಲಿದ್ದೀವಿ. ಕತ್ಲೇಲೆ ಅಲ್ವಾ ಬೆಳಕ್ ಬೇಕಾಗಿರೋದು. ನಾನು ಲೈಟ್ ಹಾಕ್ತೀನಿ ಇರು. ನೀನ್ ಲೈಟ್ ಹಾಕಿದ್ರೆ ನಾನೇ ಇರಲ್ಲ ಸೀತಮ್ಮ. ನನಗೆ ಲೈಟ್ ಬೇಡ ಕಣೆ. ನೀನು ಇಲ್ದೇ ಇರೋ ಬೆಳಕಿಗಿಂತ ನೀನು ಕಾಣಿಸೋ ಕತ್ಲೆನೇ ನನಗಿಷ್ಟ. ನಾನು ಕತ್ಲೆಲೇ ಇರ್ತೀನಿ. ಹೇಳು ಸಿಹಿ, ಯಾಕೆ ನನ್ನನ್ನು ಬಿಟ್ಟು ಹೋದೆ? ನಾನೆಲ್ಲಿ ಬಿಟ್ಟು ಹೋದೆ ಸೀತಮ್ಮ? ನಾನು ಇದ್ದೀನಿ ಅಲ್ಲ ನಿನ್ ಜೊತೆ. ಎಲ್ಲಿದ್ಯಾ ನೀನು? ನೀನು ನನ್ನನ್ನು ಬಿಟ್ಟೋಗಿ ತುಂಬ ದಿನ ಆಯ್ತು ಸಿಹಿ. ಆದ್ರೆ ನನಗೆ ಗೊತ್ತಾಗಿದ್ದು ನೆನ್ನೆನೆ. ಇಲ್ಲ ಸೀತಮ್ಮ, ನಾನು ಎಲ್ಲೂ ಹೋಗಿಲ್ಲ, ನಾನು ನಿನ್ ಜೊತೆಲೇ ಇದ್ದೀನಿ. ಸುಬ್ಬಿನೇ ನಾನು. ನೀವಿಬ್ರು ನೋಡಕ್ಕೆ ಒಂದೇ ತರ ಇರ್ಬೋದು ಕಣೆ, ಆದ್ರೆ ನೀವಿಬ್ರು ಒಂದೇ ಅಲ್ವಲ್ಲ. ಸುಬ್ಬಿ ನನ್ನ ಜೊತೆ ಇದ್ದಾಳೆ, ಆದ್ರೆ ನೀನಿಲ್ವಲ್ಲ ಪುಟ್ಟ. ಅಯ್ಯೋ ಸೀತಮ್ಮ, ನಾನ್ ಬೇರೆ ಅಲ್ಲ, ಸುಬ್ಬಿ ಬೇರೆ ಅಲ್ಲ. ನಾವಿಬ್ರು ನಿನ್ ಮಕ್ಕಳೇ ಸೀತಮ್ಮ. ನಾನು ಸುಬ್ಬಿ ಟ್ವಿನ್ಸು. ಏನೇ ಹೇಳ್ತಿದ್ಯಾ ನೀನು? ಹೌದು ಸೀತಮ್ಮ, ನೀನವತ್ತು ಶ್ಯಾಮಂಕಲ್ ಬಂದಾಗ ಕೋರ್ಟಲ್ಲಿ ಹೇಳಿದ್ಯಲ್ಲ, ನಿನ್ ಹೊಟ್ಟೆಯಲ್ಲಿ ಟ್ವಿನ್ಸ್ ಪಾಪು ಇತ್ತು ಅಂತ. ಅದ್ ನಾನು ಮತ್ತೆ ಸುಬ್ಬಿನೇ. ಅದು ಹೇಗೆ ಸಾಧ್ಯ? ಡಾಕ್ಟರ್ ಹೇಳಿದ್ರು ಒಂದ್ ಮಗು ಸತ್ತೋಯ್ತು ಅಂತ. ಇಲ್ಲ ಸೀತಮ್ಮ, ಸುಬ್ಬಿ ತಾತ ಇದಾರಲ್ಲ ಅವರೇ ಹಾಸ್ಪಿಟಲ್ ಇಂದ ಸುಬ್ಬಿನ ಕತ್ಕೊಂಡು ಹೋಗಿದ್ದು. ಅವರೇ ಸಾಕಿದ್ರಂತೆ. ಇದನ್ನ ಸುಬ್ಬಿಗೆ ಅವರೇ ಹೇಳಿದ್ರು. ಆಗ ನನಗೆ ಗೊತ್ತಾಯ್ತು. ಏನಾಯ್ತು ಸೀತಮ್ಮ? ಒಂದ್ಸಲ ನನ್ನ ತಪ್ಕೊಳ್ಳೆ ಪ್ಲೀಸ್. ಸೀತಮ್ಮ, ನೀನು ಅಳ್ಬೇಡ ಪ್ಲೀಸ್. ನೀನು ನನ್ನ ಜೀವನದಲ್ಲಿ ಇಲ್ಲ ಅಂದ್ಮೇಲೆ ನಾನು ಅಳ್ತೆ ಇನ್ನೇನ್ ಮಾಡ್ಲಿ ಸಿಹಿ? ಸುಬ್ಬಿನೂ ನನ್ನ ಮಗಳು ಅಂತ ಹೇಳ್ತಿದ್ಯಾ. ನನಗೆ ಯಾವ್ದನ್ನ ನಂಬಬೇಕು ಯಾವ್ದನ್ನ ಬಿಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸುಬ್ಬಿನೂ ನಿನ್ ಮಗ್ಳೆ. ನೀನ್ ಸುಬ್ಬಿ ಜೊತೆ ಹ್ಯಾಪಿ ಆಗಿರ್ಬೇಕು, ಯಾವತ್ತೂ ಅಳ್ಬಾರ್ದು. ನಾನು ಇಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ಸೀತಮ್ಮ, ಸುಬ್ಬಿನ ನಾನೇ ಕರ್ಕೊಂಡು ಬಂದಿದ್ದು. ಸುಬ್ಬಿಗೂ ಗೊತ್ತು ನೀನೇ ಅವಳಮ್ಮ ಅಂತ. ನಾನು ಅವಳು ಇಬ್ರು ನಿನ್ ಮಕ್ಳೇ ಸೀತಮ್ಮ. ನೀನ್ ಅಳಲ್ಲ ಅಂತ ನಂಗೆ ಪ್ರಾಮಿಸ್ ಮಾಡು. ಇಲ್ಲ ಪುಟ್ಟ, ಈ ಸೀತಮ್ಮ ಇನ್ಮೇಲೆ ಯಾವತ್ತೂ ಅಳೋದಿಲ್ಲ. ಸಿಹಿ 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 ಎಲ್ಲಿದ್ಯಾ ನೀನು? ಸೀತಾ 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 ಸಿಹಿ ಸೀತಾ ಏನಾಯ್ತು? ರಾಮ್ ಏನಾಯ್ತು ಸೀತಾ? ರಾಮ್, ಇದು ನನಗೆ ಕನ್ಸೋ ನನ್ಸೋ ಅಂತ ಗೊತ್ತಾಗ್ತಿಲ್ಲ. ಇಷ್ಟೊತ್ತು ಸಿಹಿ ನನ್ನ ಜೊತೆ ಇದ್ಲು. ಸಿಹಿನಾ? ಹೌದು ರಾಮ್, ಇಷ್ಟೊತ್ತು ನನ್ನ ಹತ್ರ ಮಾತಾಡ್ತಿದ್ಲು, ಏನೇನೋ ಹೇಳಿದ್ಲು, ಆಮೇಲೆ ಸಡನ್ ಆಗಿ ಮಾಯ ಆಗ್ಬಿಟ್ಲು.
ಎಲ್ಲಿ ಹೋದ್ಲೋ ಗೊತ್ತಿಲ್ಲ. ನನಗೆ ಸಿಹಿ ಬೇಕು ರಾಮ್, ನನಗೆ ನನ್ನ ಮಗಳು ಬೇಕು. ಸಿಹಿ ಸೀತಾ, ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ಸಿಹಿ ಇಲ್ಲ. ಇಲ್ಲ ರಾಮ್, ಸಿಹಿ ಬಂದಿದ್ಲು, ನನ್ನ ಮಾತಾಡ್ಸಿದ್ಲು, ಅಪ್ಕೊಡ್ಲು, ನನ್ನ ಕಣ್ಣೀರು ಓಡಿಸಿದ್ಲು. ಸೀತಮ್ಮ, ನೀನು ಪ್ರಾಮಿಸ್ ಮಾಡು, ಇನ್ಮೇಲೆ ಆಡಲ್ಲ ಅಂತ ಪ್ರಾಮಿಸ್ ಕೂಡ ಮಾಡಿಸ್ಕೊಡ್ಲು. ಸೀತಾ, ಇದೆಲ್ಲ ನಿಮ್ಮ ಇಮ್ಯಾಜಿನೇಷನ್. ಸಿಹಿ ಇಲ್ಲ, ದಟ್ಸ್ ದ ಫ್ಯಾಕ್ಟ್. ಮಗ, ಸಿಹಿ ಇದ್ದಾಳೆ. ಏನೋ ಹೇಳ್ತಿದ್ಯಾ ಮರಯ್ಯ? ಹೌದು ಮಗ, ಫಿಸಿಕಲಿ ಸಿಹಿ ನಮ್ಮ ಮುಂದೆ ಇಲ್ಲದೆ ಹೋದ್ರು ಆತ್ಮ ಆಗಿ ನಮ್ಮ ಜೊತೆಗೆ ಇದ್ದಾಳೆ, ನಮ್ಮ ಸುತ್ತಮುತ್ತನೇ ಇದ್ದಾಳೆ. ಏನೋ ಹೇಳ್ತಿದ್ಯಾ? ಸಿಹಿ ಆತ್ಮನಾ? ಹ್ಞೂ ಮಗ, ನಿಂಗೆ ನೆನಪಿದ್ಯಾ? ಸುಬ್ಬಿಗೆ ನಾವು ಸಿಹಿ ಬಗ್ಗೆ ಎಲ್ಲ ಹೇಳದೆ ಹೋದ್ರು ಅವಳು ಸಿಹಿ ಬಗ್ಗೆ ಎಲ್ಲ ಹೇಳೋಳು. ಅದಕ್ಕೆ ಕಾರಣನೇ ಸಿಹಿ ಕಣೋ. ಸಿಹಿನೇ ಸುಬ್ಬಿಗೆ ಎಲ್ಲ ಹೇಳ್ಕೊಡ್ತಿದ್ಲು. ಸೀತಾ ನೋವು ಪಡೋದನ್ನ ನೋಡಕ್ಕಾಗ್ದೆ ಸಿಹಿನೇ ಸುಬ್ಬಿಗೆ ಎಲ್ಲ ರೀತಿಯಲ್ಲಿ ಟ್ರೈನ್ ಮಾಡ್ತಿದ್ಲು ಮಗ. ಅಂದ್ರೆ ನಮ್ ಸಿಹಿ ಇಲ್ಲೇ ಇದ್ದಾಳ? ಈಗಷ್ಟೇ ಸೀತನ್ ಕಾಣಿಸಿದ್ ನಿಜಾನ? ಹೌದು ಮಗ. ನನ್ನ ಮಗಳು ಕಡೆ, ನಾನು ಹೆತ್ತ ಮಗಳು. ಅಂತ ಏನ್ ಹೇಳ್ತಾ ಇದ್ದೀರಾ? ಹೌದು ರಾಮ್, ಚುಳು ನಮ್ಮ ಮಗಳು. ಸಿಹಿ ಮತ್ತೆ ಸುಬ್ಬಿ ಅವಳಿ ಜೋಳಿ. ಸೀತಾ, ನಿಮಗೆ ಹುಟ್ಟಿದ್ದು ಟ್ವಿನ್ಸ್ ಮಕ್ಕಳು. ಹ್ಞೂ ಮಗ, ಸುಬ್ಬಿ ವಿಚಾರ ನನಗೆ ಹೇಳಿದ್ಲು. ಸ್ವಾಮಿ ಹತ್ರ ವಿಚಾರಿಸಿದಾಗ ಅವನೇ ಎಲ್ಲ ಬಾಯ್ ಬಿಟ್ಟ. ಈ ವಿಷಯ ನಿನಗೆ ಹೇಳಬೇಕು ಅಂತ ಅನ್ಕೊಂಡೆ, ಸರಿಯಾಗಿರೋ ಟೈಮ್ಗೋಸ್ಕರ ವೇಟ್ ಮಾಡ್ತಿದ್ದೆ. ನನ್ನ ಮಗು ಬದುಕಿದ್ರು ಡಾಕ್ಟರ್ ಸತ್ತೋಯ್ತು ಅಂತ ಹೇಳಿದ್ರ? ನೋಡಿ ರಾಮ್, ಆ ಡಾಕ್ಟರು ನನಗೆ ಮೋಸ ಮಾಡಿದ್ರು. ಮೋಸ ಅಂತಲ್ಲ ಸೀತಾ, ಮಗು ಕಳೆದೋಗಿದ್ರಿಂದ ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಹಾಗೆ ಹೇಳಿರ್ತಾರೆ. ಏನಾದ್ರೂ ಆಗ್ಲಿ, ಫೈನಲಿ ಆ ದೇವರು ನಮ್ಮ ಪಾಲ್ಗೆ ಸುಬ್ಬಿನ ಕಳ್ಸಿಕೊಟ್ರಲ್ಲ, ಅಷ್ಟೇ ಸಾಕು. ಅವತ್ತು ತಾಯಿ ಮಗುನ ಬೇರೆ ಮಾಡಿದ್ರು, ಇವತ್ತು ಒಂದು ಮಾಡಿದ್ರಲ್ಲ, ಅದೇ ಖುಷಿ. ಯಾವಾಗ್ಲೂ ಹೇಳ್ತಾರೆ ನಂಗೆ ಅಮ್ಮ ಸಿಕ್ಕೇ ಸಿಗ್ತಾರೆ ಅಂತ. ಕಡೆಗೂ ಸಿಕ್ಕಿದ್ರು. ಮತ್ತೆ ಅಪ್ಪ? ಅಪ್ಪನೂ ಸಿಕ್ಕಿದ್ರು. ಥ್ಯಾಂಕ್ ಯು ಸಿಹಿ, ಥ್ಯಾಂಕ್ ಯು ಸೋ ಮಚ್. ನೀನು ಇದನ್ನೆಲ್ಲ ನೋಡ್ತಿದ್ಯಾ ಅಂತ ನನಗೆ ಗೊತ್ತು. ಸಿಹಿ, ಇನ್ಮೇಲೆ ಸುಬ್ಬಿಯಲ್ಲಿ ನಿನ್ನ ನೋಡ್ತೀನಿ. ನನಗೆ ಸಿಹಿ ಬೇರೆ ಅಲ್ಲ, ಸುಬ್ಬಿ ಬೇರೆ ಅಲ್ಲ. ಸುಬ್ಬಿ, ಹಠ ಮಾಡಬೇಡ, ಇದು ಲಾಸ್ಟ್ ತುತ್ತು, ತಿನ್ಬಿಡು. ನಂಗೆ ಬೇಡ ಸೀತಮ್ಮ. ಹೌದಾ? ನನ್ನ ಆಟ ಆಡಿಸ್ತೀಯ ನೀನು? ಈ ಸೀತಮ್ಮನ ಮೇಲೆ ನಿಜವಾಗ್ಲೂ ನಂಗೆ ಪ್ರೀತಿ ಇದ್ರೆ ನೀನೇ ಬಂದು ತಿಂತೀಯ. ಸರಿ, ತಿನ್ಸು.
ಜಾಣ ಮರಿ ನೀನು. ಮಗ ಸೀತಾ ನಮ್ಮ ಸುಬ್ಬಿ ಜೊತೆ ಈ ಥರ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಮಾತಾಡ್ತಾರೆ ಅಂತ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಇದಕ್ಕೆ ಮಗ ಹೇಳೋದು. ನಿಜ ಕಣ. ನಿನ್ನ ಸಂತೋಷನ ಕಿತ್ಕೊಂಡು ಇವರೆಲ್ಲ ಎಷ್ಟು ಸಂತೋಷವಾಗಿದ್ದಾರೆ ನೋಡು ಭಾರ್ಗವಿ. ಮಾವಯ್ಯ ನೋಡಿ, ನಮ್ಮ ಮನೆ ಮೊದಲಿನ ಥರನೇ ಆಯಿತು. ಅದಕ್ಕೆ ಹೇಳಿದ್ದು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ. ಎಲ್ಲ ಹೊರಡೋಣ ಅಲ್ವಾ? ಹೊರಡೋಣ. ಅಪ್ಪು ಹೊರಡೋಣ. ರೆಡಿ ಚಿಕ್ಕಿ. ನಾವು ರೆಡಿ. ಚಿಕ್ಕಪ್ಪ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತುನಾ ರಾಮ, ನಾನು ಕುಡಿಯೋದು ಬಿಡಬೇಕು ಅಂದರೆ ನನ್ನೊಂದು ಆಸೆ ನೆರವೇರಬೇಕು. ಅದಾದರೆ ನಾನು ಕುಡಿಯೋದು ಬಿಡ್ತೀನಪ್ಪ. ಮೊನ್ನೆ ನೋಡಪ್ಪ, ಹೆಂಗೋ ಮನಸ್ಸಲ್ಲಿರೋ ಭಾರ ಕಳ್ಕೊಳ್ಳೋಣ ಅಂತ ಹೋದೆ. ಆದರೆ ಆ ಭಾರ ನಿನಗೆ ಟ್ರಾನ್ಸ್ಫರ್ ಆಗೋಯ್ತು. ಏನು ಮಾಡೋದು? ಸತ್ಯ, ದೇವಸ್ಥಾನಕ್ಕೆ ಹೊರಡ್ತಿದ್ದೀವಿ. ಮತ್ತೆ ನಿನ್ನ ಹಳೆ ಕತೆ ಶುರು ಮಾಡಬೇಡ. ನೋಡಪ್ಪ, ಮೊನ್ನೆನೂ ಇದೇ ಕತೆ ಆಗಿತ್ತು. ನಾನೇನೋ ಹೇಳ್ಕೊಳ್ಳೋಕೆ ಹೋದೆ, ಅವ್ರು ಅದನ್ನ ಹಂಗೆ ಉಲ್ಟಾ ಮಾಡ್ಬಿಟ್ರು. ಮಾವ, ನಿಮ್ಮಿಂದ ಒಳ್ಳೇದೇ ಆಗಿದೆ. ನನಗೆ ಸತ್ಯ ಗೊತ್ತಾಗಿ ನನ್ನ ಮನಸ್ಸು ಹಗುರ ಆಗಿದೆ. ಓಕೆ ಓಕೆ, ಲೇಟ್ ಆಗ್ತಿದೆ, ಹೊರಡೋಣ. ಇವ್ರು ಸಂತೋಷವಾಗಿರಬಾರ್ದು ಭಾರ್ಗವಿ. ಹಾಗೇನಾದರೂ ಮಾಡು. ಹೊರಡೋಣ. ಬನ್ನಿ ರಾಮ್. ಯಾ ಸುಬ್ಬಿ, ನೀನ್ ನನ್ ಜೊತೆ ಕೂರ್ತೀಯಾ ಅಥವಾ ಪ್ರೀ ಜೊತೆನಾ? ನಿನ್ ಜೊತೆ ಸೀತಮ್ಮ. ಸುಬ್ಬಿ, ಮೋಸ ಕಣೆ ನಿಂದು. ಬೇಜಾರಾಗ್ಬೇಡ ಪ್ರೀ, ಬರೋವಾಗ ನಾನು ನಿನ್ ಜೊತೆ ಕೂತ್ಕೊಳ್ತೀನಿ. ಸುಬಿ, ನೀನ್ ಹೋಗ್ಬೇಡ. ಆ ಭಾರ್ಗವಿ ಆಂಟಿ ಏನೋ ಪ್ಲಾನ್ ಮಾಡಿದ್ದಾರೆ, ನಿನ್ಗೇನೋ ಮಾಡ್ತಾರೆ. ಪ್ಲೀಸ್ ಹೋಗ್ಬೇಡ ಸುಬಿ. ಗಾಡಿ ನಿಲ್ಸಿ. ನಾನ್ ಬರಲ್ಲ. ಸಿದ್ದಮ್ಮ, ಡೋರ್ ಓಪನ್ ಮಾಡು. ಏನಾಯ್ತು ಸುಬ್ಬಿ? ಏನೂ ಇಲ್ಲ, ನಾನ್ ಬರಲ್ಲ. ಈ ಕಾರು ಆಕ್ಸಿಡೆಂಟ್ ಆಗುತ್ತೆ. ಸುಬ್ಬಿ, ಸಾಕು ಪುಟ, ಕಾರ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತ ಅನ್ಕೋತಿದ್ಯಾ? ನಿನ್ನ ಸೇಫಾಗಿ ಕರ್ಕೊಂಡು ಹೋಗ್ತೀನಿ, ನಿಂಗೇನಾಗೋದಕ್ಕೂ ನಾನು ಬಿಡಲ್ಲ. ಸುಬ್ಬಿ, ಅಷ್ಟಕ್ಕೂ ನಿನ್ಗೆ ಯಾಕೆ ಆ ಥರ ಅನ್ನಿಸ್ತಾ ಇದೆ? ನನಗೆ ಏನು ಕೇಳಬೇಡ ಸಿದ್ದಮ್ಮ. ಅರೆ, ನಾವು ಯಾರು ದೇವಸ್ಥಾನಕ್ಕೆ ಹೋಗೋದು ಬೇಡ ಅಷ್ಟೇ.
ಸರಿ ಬಿಡುಬಿಡ, ನಾವಿವತ್ತು ಯಾರು ದೇವಸ್ಥಾನಕ್ಕೆ ಹೋಗೋದು ಬೇಡ, ಇನ್ನೊಂದು ದಿನ ಹೋದ್ರೆ ಆಯ್ತು. ಹ್ಞೂ ಅಪ್ಪು ಯಾಕೋ ಏನಾಯ್ತು? ಅದು ಚಿಕ್ಕಿ, ಇವತ್ತು ದೇವಸ್ಥಾನಕ್ಕೆ ಹೋಗೋದು ಬೇಡ, ಇನ್ನೊಂದು ದಿನ ಹೋಗೋಣ. ಅಲ್ಲ ಕಣ ರಾಮ, ಇದ್ದಕ್ಕಿದ್ದಂಗೆ ಬೇಡ ಅಂದ್ರೆ ಏನು ಅರ್ಥ? ತಾತ, ಸುಬ್ಬಿಗೆ ಕಾರ್ ಆಕ್ಸಿಡೆಂಟ್ ಆಗಿಬಿಡುತ್ತೆ ಅಂತ ಭಯ ಆಗ್ತಿದ್ಯಂತೆ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಅಳ್ತಿದ್ದಾಳೆ. ಸರಿ, ನೀನು ನಮ್ಮನೆ ಮೇಡಮ್ಮು, ಇವತ್ತು ಬೇಡ ಅಂದ್ರೆ ಬೇಡ. ನೀನು ಯಾವತ್ತು ಹೇಳ್ತೀಯೋ ಆವತ್ತೇ ಮನೆ ದೇವ್ರಿಗೆ ಹೋಗೋಣ, ಸರಿನಾ? ನಿಮ್ಮಿ ಸಡಗರ ಸಂಭ್ರಮ ಇನ್ನು ಎಷ್ಟು ದಿನ ಇರುತ್ತೆ ನಾನು ನೋಡ್ತೀನಿ. ಅಯ್ಯೋ ಛೇ, ಇವತ್ತು ಸುಮ್ಮನೆ ಮನೆ ದೇವ್ರಿಗೆ ಹೋಗೋಣ, ಒಳ್ಳೆ ಡಿವೋಷನಲ್ ಮ್ಯಾಚ್ ಆಗುತ್ತೆ ಅಂತ ಪ್ಯಾಡು ಗ್ಲೌಸ್ ಹಾಕೊಂಡು ರೆಡಿ ಆಗಿದ್ದೇ ಆಯಿತು. ಸಾರಿ ಮಾವ, ಸುಬ್ಬಿಯಿಂದ ಎಲ್ಲರಿಗೂ ತೊಂದರೆ ಆಯಿತು. ಅಯ್ಯೋ ಪರವಾಗಿಲ್ಲಮ್ಮ, ಮಗುಗೆ ಹಾಗೆ ಅನಿಸ್ತಾ ಇದೆ ಅಂದರೆ ಏನೋ ಕಾರಣ ಇರಲೇಬೇಕು. ಇನ್ನೊಂದು ದಿನ ಹೋಗೋಣ. ನೀನು ಬೇಜಾರು ಮಾಡ್ಕೊಬೇಡ ಪುಟಿ. ನಾನು ನಿನ್ನ ಜೊತೆ ಇದ್ದೀನಿ ತಾನೆ. ಈ ಸೀತಮ್ಮ ಇರ್ಬೇಕಾದ್ರೆ ಯಾಕೆ ಇಷ್ಟೊಂದು ಭಯ ಪಡ್ತೀಯಾ? ಸೀತಮ್ಮ, ನೀನು ಯಾವಾಗಲೂ ನನ್ನ ಜೊತೆ ಇರ್ತೀಯ ಅಲ್ವಾ? ನಾನು ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ? ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ನಿನ್ನ ಜೊತೆ ಯಾವಾಗಲೂ ಹೀಗೆ ಇರ್ತೀನಿ, ಸರಿನಾ? ಬರೀ ಅಮ್ಮ ಮಗಳು ಪ್ರೀತಿ ಮಾಡೋದಲ್ಲ, ಈ ಬಡಪಾಯಿಗೂ ಒಂದು ಸ್ವಲ್ಪ ನಿಮ್ಮ ಪ್ರೀತಿನ ಕೊಡ್ಬೇಕಪ್ಪ. ನಿಮ್ಮ ಮೇಲೆ ಯಾವಾಗಲೂ ನಮ್ಮ ಪ್ರೀತಿ ಇದ್ದೇ ಇರುತ್ತೆ. ಇಲ್ದಾದ್ರೆ ಬಿಡೋರು ಯಾರು? ಅದೇನೋ ಯಾಕೋ ಪುಟ, ಏನಾಯ್ತು? ಇನ್ನೂ ಅದೇ ಭಯದಲ್ಲಿದ್ಯಾ? ರಾಮ್, ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಯಾಕೋ ತುಂಬ ಭಯ ಪಡ್ತಿದ್ದಾಳೆ. ಏನಿಲ್ಲ ಸೀತಾ, ಸೀಗ್ ಆಕ್ಸಿಡೆಂಟ್ ಆಯ್ತಲ್ವಾ, ಇವಳಿಗೂ ಅದೇ ಥರ ಆಗ್ಬಿಡುತ್ತೇನೋ ಅಂತ ಭಯ ಪಡ್ತಿದ್ದಾಳಷ್ಟೆ. ಪುಟ, ಆ ರೀತಿ ಏನೂ ಆಗಲ್ಲ ಬಂಗಾರ, ನಿನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಕಳ್ಕೊಳ್ಳ. ಬದುಕಿನಲ್ಲಿ ಅವಳೇ ಭರವಸೆಯ ಹೋಲಿ, ಮರವ ತಪ್ಪಿದ ಬಿಳಲು ಗರಿಯ ಹಪ್ಪಿದ ನವಿಲು, ನನ್ನ ಹಗಲು ನನ್ನ ಇರುಳು, ಮಗಳು ನನ್ನ ಮಗಳು. ಶ್ವೇತಾ, ಸೀರಿಯಸ್ ಆಗಿದೆಯಾ? ಹೌದು, ತುಂಬ ಗೂಢವಾದ ವಿಷಯನ ತಲೆ ತುಂಬ ತುಂಬ್ಕೊಂಡಂಗಿದೆ. ಏನಪ್ಪ, ಎಲ್ಲ ಸರೋಯ್ತಲ್ಲ, ಯಾಕೆ? ಇಲ್ಲ ಚಿಕ್ಕಪ್ಪ, ನಾವು ಅಂದ್ಕೊಂಡಂಗೆ ರಾಮ್ ಜೀವನದಲ್ಲಿ ಇನ್ನೂ ಎಲ್ಲ ಸರಿ ಹೋಗಿಲ್ಲ. ಭಾರ್ಗವಿ ಚಿಕ್ಕಿ ಇರೋವರೆಗೂ ಅದು ಸಾಧ್ಯನೂ ಇಲ್ಲ. ಅದು ಗೊತ್ತಿರೋದೇ ಅಲ್ವಾ ಚಿಕ್ಕಪ್ಪ. ಇವತ್ತು ಭಾರ್ಗವಿ ಚಿಕ್ಕಿ ಏನೋ ಪ್ಲಾನ್ ಮಾಡಿದ್ರು. ಅದೇ ನಾವು ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ರಾಮ್ ಬೇಡ ಅಂತ ಹೇಳಿದ ತಕ್ಷಣನೇ ಭಾರ್ಗವಿ ಚಿಕ್ಕಿ ಮುಖ ಹಾಗೆ ಸಪ್ಪಗಾಗೋಯ್ತು. ಅಂದರೆ ಸುಬ್ಬಿಯಿಂದ ಅವ್ರ ಪ್ಲ್ಯಾನ್ ಹಾಳಾಯಿತು ಅಂತ. ಒಳಗೆ ಈ ಪ್ಲ್ಯಾನ್ ಹಾಳಾದರೆ ಇನ್ನೊಂದು ಪ್ಲ್ಯಾನ್ ಮಾಡ್ತಾಳೆ ನೋಡು ಅಶೋಕ. ಅವಳು ಎಲ್ಲ ಪ್ಲ್ಯಾನು ಫ್ಲಾಪ್ ಆಗಬೇಕು, ಆ ಥರದೊಂದು ಮಾಸ್ಟರ್ ಪ್ಲ್ಯಾನ್ ಮಾಡು ನೀನು. ಇಲ್ಲ ಅಂದರೆ ರಾಮ ಸೀತೆನ ಇಡೀ ಜೀವನ ಪೂರ್ತಿ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಅವಳು. ಆದರೆ ಚಿಕ್ಕಪ್ಪ, ಭಾರ್ಗವಿ ಚಿಕ್ಕಿ ಬಗ್ಗೆ ರಾಮ್ ಹತ್ರ ಏನೇ ಹೇಳಿದ್ರು ಕೂಡ ಅವನದು ನಂಬೋದೇ ಇಲ್ಲ.
ಸತ್ಯನ ಅವ್ನಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿರೋದು ಇವಾಗ. ಹೇಗಾದರೂ ಮಾಡಿ ಅರ್ಥ ಮಾಡಿಸ್ಲೇಬೇಕು ಅಶೋಕ. ಈಗ ನೋಡು, ಸುಬ್ಬಿ ಬಂದಿದ ತಕ್ಷಣ ಅವರಿಬ್ಬರ ಜೀವನ ಸರೋಗುತ್ತೆ, ಚೆನ್ನಾಗಾಗ್ಬಿಡುತ್ತೆ ಅಂದ್ಕೊಂಡ್ವಿ, ಆಯ್ತಾ? ಇಲ್ವಲ್ಲ. ಸಿಹಿ ಸಾವಿನ ವಿಷಯ ಏನಾಯಿತು? ಅವತ್ತೇನೋ ಸೀತಾಗ ಆರೋಗ್ಯ ಸರಿ ಇಲ್ಲ, ಇನ್ವೆಸ್ಟಿಗೇಷನ್ ಬೇಡ ಅಂದ ರಾಮ. ಸರಿ, ಸೀತಂಗೂ ಸತ್ಯ ಏನಂತ ಗೊತ್ತಾಯ್ತು ತಾನೆ. ಈಗ ನಾವೇನಾದರೂ ಮಾಡಲೇಬೇಕಲ್ಲ. ಹಾಂ, ಸಿಹಿ ಸಾವಿಗೆ ನಾವು ನ್ಯಾಯ ಒದಗಿಸ್ಲೇಬೇಕು. ಹೌದು ಚಿಕ್ಕಪ್ಪ, ಸಿಹಿ ಸಾವ್ಗೆ ನ್ಯಾಯ ಸಿಗಲೇಬೇಕು. ಅವಳಿಗೆ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ. ಹೌದು, ಭಾರ್ಗವಿ ಅಸಲಿ ಮುಖಾನ ರಾಮ್ ಮುಂದೆ ಬಯಲು ಮಾಡಲೇಬೇಕು. ಅದಕ್ಕೆ ನಮ್ಮ ಹತ್ರ ಇರೋ ಏಕೈಕ ದಾರಿ ಅಂದರೆ ಸಿಹಿ ಸಾವಿನ ರಹಸ್ಯ. ಅದನ್ನ ರಾಮ್ಗೆ ಗೊತ್ತಾಗೋ ಹಾಗೆ ನಾವು ಮಾಡಲೇಬೇಕು. ಹೇಗೆ?